ಸಚ್ ಅನ್ ಇಂಪ್ಯಾಕ್ಟ್ ಅಲ್ಲ ಈ ಒಂದು ಪರ್ಟಿಕ್ಯುಲರ್ ಏನಂತಾರೆ ಘಟನೆ. ಲಕ್ಷ್ಮೀ ಚಂದ್ರಶೇಖರ್ ಅವರು ಆವತ್ತು ಮನಸ್ಸು ಮಾಡಿ ನಿಮ್ಮ ಮನೆಗೆ ಬಂದು ಮಾತಾಡ್ಬೇಕು ಅನ್ನೋದು ಇಟ್ ಇಸ್ ಲೈಫ್ ಚೇಂಜಿಂಗ್. ಎಸ್, ಅವ್ರ ಮನ್ಸು ಏನ್ ಮಾಡ್ಬೇಕು. ಲಕ್ಷ್ಮೀ ಚಂದ್ರಶೇಖರ್ ಅಂತದ್ದೇ ಒಂದು ಹಂಗೇನೆ ಎಲ್ಲರೂ ಆಗಿನ ಕಾಲದ ಎಲ್ಲರೂ ಸಿ ಉಮಾಶ್ರೀ, ವೈಶಾಲಿ ಕಾಸರವಳ್ಳಿ ಮತ್ತು ಬಿ ಜಯಶ್ರೀ ಆಗ ಅವರು ಈ ವೃತ್ತಿ ರಂಗಭೂಮಿ ಮತ್ತು ಆಧುನಿಕ ರಂಗಭೂಮಿಯ ನಡುವೆ ಬೆಸೆದ್ಕೊಂಡವ್ರು. ಗಿರಿಜಾ ಲೋಕೇಶ್ ಈ 4 ಜನ. ಲಕ್ಷ್ಮೀ ಚಂದ್ರಶೇಖರ್ ಏನಾಯ್ಕತ್ತೆ ಅಂದ್ರೆ ಶೀಸ್ ಒಂದು ತುಂಬಾ ಎಜುಕೇಟೆಡ್ ಮನೆಯಿಂದ ಬಂದವರು ಮತ್ತು ಆಮೇಲೆ ಅವ್ರಿಗೆ ಸಿಕ್ಕ ಮನೆ ಕೂಡ ಬಹಳ ವಿಶಾಲವಾಗಿ ಬದುಕನ್ನ ಸಮಾಜವನ್ನ ನೋಡ್ತಾ ಇದ್ದಂತಹ ಒಂದು ಕುಟುಂಬವನ್ನ ಕಟ್ಕೊಂಡವರು ಅವರು. ಅಂದ್ರೆ ಲಕ್ಷ್ಮೀ ಚಂದ್ರಶೇಖರ್ ಕಟ್ಕೊಂಡ್ರು ಅದನ್ನ ಅವ್ರಿಗೆ ಹೇಗ್ ಬೇಕೋ ಅದನ್ನ ಕಟ್ಕೊಂಡವರು. ಹಂಗಾಗಿ ಅವ್ರಗಳಿಗೆಲ್ಲ ಸಾಧ್ಯ ಆಗ್ತಾ ಇದ್ದಿದ್ದು ನಮ್ಗೆ ಅಷ್ಟು ಸುಲಭಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ನಾವ್ ಇನ್ನು ಸ್ಟೂಡೆಂಟ್ಸ್ ಆಗಿದ್ವಿ. ನಾನು ಯಾವಾಗ್ಲೂ ಎಲ್ಲಾ ಕಡೆನೂ ಹೇಳ್ತೀನಿ, ಅವತ್ತು ಅವರ ಇಟ್ಟ ದಿಟ್ಟ ಹೆಜ್ಜೆಗಳೇ ಇವತ್ತು ನಾವಿಷ್ಟು ತೆರಕೊಂಡಿರೋದಕ್ಕೆ ಕಾರಣ.